ರಾತ್ರಿ ಸಮಯ 10 ಗಂಟೆಯಾಗಿತ್ತು. ಹೆಸರುಳ್ಳ ದೊಡ್ಡ ಹಾಸ್ಪಿಟಲ್ನ ಒಂದು ರೂಮ್ನಲ್ಲಿ ಬೆಡ್ ಮೇಲೆ ಶಾರದಾ ಮಲಗಿರುತ್ತಾಳೆ. ಬೆಡ್ ಪಕ್ಕದಲ್ಲಿ ಸ್ಟೂಲ್ ಮೇಲೆ 25 ವರ್ಷದ ಅನಾಮಿಕಾ ಕೂತ್ಕೊಂಡು ಶಾರದಳನ್ನು ನೋಡುತ್ತಾ, ನಿಮ್ಗೇನೂ ಆಗಲ್ಲ ಮೇಡಮ್, ನೀವು ಗುಣವಾಗ್ತೀರಾ, ಎಲ್ಲ ವಿಧದಲ್ಲಿ ಚೆನ್ನಾಗಿರ್ತೀರಾ ಎಂದು ಹೇಳುತ್ತಿರುವಾಗ ಟಿಫಿನ್ ಇರುವ ಕವರ್ ಹಿಡಿದುಕೊಂಡು ಪ್ರಸಾದ್ ಆ ರೂಮ್ ಒಳಗೆ ಬರ್ತಾನೆ. ಸಾರಿ ತಾಯಿ, ಟ್ರಾಫಿಕ್ ಜಾಮ್ನಿಂದ ಲೇಟ್ ಆಗೋಯ್ತು. ಮತ್ತೇನು ಪರವಾಗಿಲ್ಲ ಅಂಕಲ್, ನಿನಗಾಗಿ ಬಿಸಿ ಬಿಸಿಯಾಗಿ ಇಡ್ಲಿ ತಂದಿದ್ದೀನಿ, ತಿನ್ನಮ್ಮ. ಹೇಗೂ ತಡವಾಗಿದೆ, ನಿಮ್ಮೂರ್ಗ್ ಹೋಗಬೇಕಾದ ಕಡೆ ಬಸ್ ಕೂಡ ಹೊರಟೋಗಿರುತ್ತೆ. ಹೆಣ್ಣು ಮಗು, ಎಲ್ಲಿಗೆ ಹೋಗ್ತೀಯ ಹೇಳು, ತಿಂದ್ಬಿಟ್ಟು ಇಲ್ಲೇ ಮಲ್ಕೋ ಎಂದು ಹೇಳಿ ಕೊಡುತ್ತಿದ್ದರೆ ಅನಾಮಿಕಾ ಗಾಬರಿಯಾಗುತ್ತಾ, ಇಲ್ಲ ಬೇಡ ಅಂಕಲ್, ನಾನು ಇಡ್ಲಿ ತಿಂತೀನಿ ಹೊರತು ಇಲ್ಲಿ ಮಲ್ಕೊಳ್ಳಲ್ಲ, ಹೊರಗೆಲ್ಲಾದ್ರೂ ನೋಡ್ಕೋತೀನಿ ಎಂದು ಹೇಳಿ ಪ್ರಸಾದ್ ಹತ್ತಿರದಿಂದ ಇಡ್ಲಿ ಕವರನ್ನು ತೆಗೆದುಕೊಂಡು ಆ ರೂಮಿಂದ ಹೊರಗೆ ಬಂದು ವಿಸಿಟರ್ ವೇಟಿಂಗ್ ಹಾಲ್ ಅಂತ ಬರೆದಿರುವ ಹಾಲ್ ಒಳಗೆ ಬರ್ತಾಳೆ. ಅಲ್ಲಿ 2-3 ಮಲಗಿರುತ್ತಾರೆ. ಅನಾಮಿಕಾ ಒಂದು ಕಡೆ ಕೂತ್ಕೊಂಡು ಇಡ್ಲಿ ತಿಂತಾಳೆ. ನಿದ್ರೆ ಬಂದರೆ ಮಲಗುತ್ತಾಳೆ. 1/4 ಗಂಟೆಯ ನಂತರ ಅನಾಮಿಕಾ ಹೊಡೆಯುತ್ತಿರುವ ಭಯಂಕರ ಗೊರಕೆಯ ಸದ್ದಿನಿಂದ ಅಲ್ಲಿ ಮಲಕೊಂಡವರು ಬೆಚ್ಚಿ ಬಿದ್ದು ಎದ್ದೇಳುತ್ತಾರೆ. ಅನಾಮಿಕಾ ಅವಳಿಗಿರುವ ಗೊರಕೆಯ ವಿಷಯ ಪಕ್ಕದಲ್ಲಿಟ್ಟರೆ ಹಾಯಾಗಿ ಮಲಗಿರ್ತಾಳೆ. ಅನಾಮಿಕಾ ಹೊಡೆಯುತ್ತಿರುವ ಗೊರಕೆಯ ಸದ್ದು ನಿಧಾನವಾಗಿ ಆ ಹಾಲ್ ದಾಟಿ ಹಾಸ್ಪಿಟಲ್ ಎಲ್ಲ ಕೇಳ್ತಾ ಇರುತ್ತೆ. ಆ ಹಾಸ್ಪಿಟಲ್ನಲ್ಲಿರುವ ಪ್ರತಿಯೊಬ್ಬರು ಭಯಪಡುತ್ತಾ ಗೊರಕೆ ಹೊಡೆಯುತ್ತಾ ಹಾಯಾಗಿ ಮಲ್ಕೊಂಡಿರುವ ಅನಾಮಿಕಳನ್ನು ನೋಡ್ತಾ ಇರ್ತಾರೆ. ರೂಮ್ನಲ್ಲಿರುವ ಶಾರದಳ ಹತ್ತಿರ ಕೂತ್ಕೊಂಡಿರೋ ಪ್ರಸಾದ್ ಗೊರಕೆ ಸೌಂಡ್ಗೆ ತನ್ನ ಹೆಂಡತಿ ತೊಂದರೆಯಾಗುತ್ತೆ ಅಂತ ಬಾಗಿಲು ಹಾಕುತ್ತಾನೆ. ಶಾರದಳ ಕಿವಿಯ ಪಕ್ಕದಲ್ಲಿ 1/4 ಕಿಲೋನಷ್ಟು ಹತ್ತಿ ಇಡುತ್ತಾನೆ. ತನ್ನ ಕಿವಿಯಲ್ಲಿ ಹತ್ತಿ ಇಟ್ಕೊಂಡು ಬಟ್ಟೆ ಕಟ್ಕೋತಾನೆ. ಆದರೂ ಅನಾಮಿಕಾ ಹೊಡೆಯುತ್ತಿರುವ ಗೊರಕೆ ಸೌಂಡ್ ಮಾತ್ರ ಎಲ್ಲರಿಗೂ ಕೇಳ್ತಾನೆ ಇರುತ್ತೆ. ಬೇಸರಿಕೆಯ ಮುಖ ಹಾಕಿ ಬೈಕೊಳ್ತಾ ಇರ್ತಾನೆ ಪ್ರಸಾದ್. ಇನ್ನು ಒಂದು ದಿನ ಮನೆ ಮುಂದಿರುವ ಮಂಚದಲ್ಲಿ ಅನಾಮಿಕಳ ತಂದೆ ನಾರಾಯಣ ದಿಗಿಲಿನಿಂದ ಕೂತ್ಕೊಂಡಿರ್ತಾನೆ. ಅವನ ಹತ್ತಿರಕ್ಕೆ ಗ್ಲಾಸ್ ತುಂಬ ನೀರು ತಂದು ಕೊಡುತ್ತಾಳೆ ಅವನ ಹೆಂಡತಿ ಸರಳ. ಅವನು ಆ ನೀರು ಕುಡಿತಾನೆ. ಅವನ ಮುಖವನ್ನು ನೋಡುತ್ತಲೇ ಸರಳಳಿಗೆ ವಿಷಯ ಅರ್ಥವಾಗುತ್ತೆ. ಏನಯ್ಯ, ಹುಡುಗಿನ ನೋಡೋದಕ್ಕೆ ಇವರು ಕೂಡ ಒಪ್ಕೊಂಡಿಲ್ಲ ಅಲ್ಲ? ಹೌದು ಸರಳ, ನಮ್ಮ ಹುಡುಗಿಗಿರುವ ಗೋರ್ಕೆ ಬಗ್ಗೆ ಹೇಳುತ್ತಾನೆ ತಿರುಗಿ ನಮಗೆ ಕೈ ಮುಗಿದು, ಬೇಡ ನಾರಾಯಣರವರೇ, ಹೋಗಿ ಬನ್ನಿ ಅಂತ ವಿನಯವಾಗಿ ಹೇಳಿದ್ರು. ಹೊಟ್ಟೆ ತುಂಬ ಒಳ್ಳೆ ಊಟ ಹಾಕಿ ಕಳಿಸ್ಬಿಟ್ರು ಎಂದು ಹೇಳುತ್ತಿದ್ದರೆ ಅನಾಮಿಕಾ ಆಗಲೇ ಅವರ ಹತ್ತಿರಕ್ಕೆ ಬರ್ತಾಳೆ. ಅವರ ಮಾತನ್ನು ಕೇಳಿ ಸಂತೋಷ ಪಡುತ್ತಾ, ನಾನು ಹೇಳಿದ್ನಲ್ಲಪ್ಪ, ನೀನೆಷ್ಟು ಪ್ರಯತ್ನ ಮಾಡಿದ್ರು ನನ್ನ ಗೊರಕೆ ಬಗ್ಗೆ ತಿಳಿದು ಯಾರೂ ಮದುವೆ ಮಾಡ್ಕೊಳ್ಳೋಕೆ ಬರಲ್ಲ ಅಪ್ಪ. ಪ್ರಯತ್ನ ಮಾಡೋದು ನಿಲ್ಸಿದ್ರೆ ಒಳ್ಳೇದು. ಇದ್ದಿದ್ದೋ ಇಲ್ವೋ ತಿನ್ಕೊಂಡು ನಿಮ್ಮ ಜೊತೆನೇ ಇರ್ತೀನಿ. ಹೆಣ್ಣು ಮಗುವಿನ ಹುಟ್ಟು ತವರಿನ ಮನೆಯಲ್ಲೇ ನಿಂತು ಹೋಗೋದಲ್ಲ ತಾಯಿ. ಜೀವನ ಅಂದ್ರೆ ಹುಟ್ಟಿದ ಹೆಣ್ಣು ಮಗು ಮಗಳಾಗಿ ಬೆಳೆದು ಮದುಮಗಳಾಗಿ ತಯಾರಾಗಬೇಕು. ಗಂಡನ ಮನೆಯಲ್ಲಿ ಸೊಸೆಯಾಗಿ ಕಾಲಿಟ್ಟು ಹೆಂಡತಿಯಾಗಿ ಸುಖ ದುಃಖಗಳು ಹಂಚ್ಕೊಳ್ತಾ ತಾಯಿಯಾಗಿ ಬದಲಾಗಬೇಕು. ಅತ್ತೆಯಾಗಿ, ಅಜ್ಜಿಯಾಗಿ, ಮುತ್ತಜ್ಜಿಯಾಗಿ ಬೆಳೆಯೋದೇ ಹೆಣ್ಣಿನ ಜೀವನ. ನಿಜವೇ ಅಮ್ಮ, ಆದರೆ ನನಗಿರುವ ಗೊರಕೆ ರೋಗದ ಕಾರಣದಿಂದ ನನ್ನನ್ನು ಯಾರೂ ಮದುವೆ ಮಾಡ್ಕೊಳ್ಳಲ್ಲ. ಬದುಕಿರುವಷ್ಟು ಕಾಲ ನಿಮ್ಮ ಜೊತೆಗೆ ಇರ್ತೀನಿ, ಇನ್ನು ನನಗೆ ಯಾರಿದ್ದಾರೆ ಎಂದು ಹೇಳಿ ದುಃಖ ಪಡುತ್ತಾ ಕಣ್ಣೀರು ಹಾಕುತ್ತಿರುವಾಗ ಅವರ ಮನೆ ಮುಂದೆ ಒಂದು ಕಾರ್ ಬಂದು ನಿಲ್ಲುತ್ತದೆ. ಆ ಕಾರ್ನಿಂದ ಪ್ರಸಾದ್, ಶಾರದಾ ಅವರ ಮಗ ರಮೇಶ್ನನ್ನು ಕರ್ಕೊಂಡು ಒಳಗೆ ಬರ್ತಾರೆ. ಅನಾಮಿಕಾ ಗುರ್ತು ಹಿಡಿಯುತ್ತಾಳೆ. ಅವರಿಗೆ ಎದುರಾಗಿ ಹೋಗುತ್ತಾಳೆ. ನಮಸ್ತೆ ಅಂಕಲ್, ಆಂಟಿ, ನಿಮಗೀಗ ಹೇಗಿದೆ? ಬನ್ನಿ ಬನ್ನಿ ಎನ್ನುತ್ತಾ ಅವರನ್ನು ಕರ್ಕೊಂಡು ನಾರಾಯಣ ಹತ್ತಿರಕ್ಕೆ ಬರುತ್ತಾಳೆ. ನಾರಾಯಣ ಅವರನ್ನು ನೋಡಿ ಮಂಚದಿಂದ ಎದ್ದು ನಿಲ್ಲುತ್ತಾನೆ. ಇಲ್ಲಿ ನೋಡಿ ಅಣ್ಣಯ್ಯನವರೇ, ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ನಿಮ್ಮ ಹುಡುಗಿ ರಕ್ತ ಕೊಟ್ಟು ನನ್ನ ಪ್ರಾಣವನ್ನು ಕಾಪಾಡಿದ್ಲು ಅಂತ ಅಲ್ಲದೆ ಎಲ್ಲ ವಿಧದಿಂದ ಅನಾಮಿಕಾ ನಮಗೆ ಹಿಡಿಸಿದ್ದಾಳೆ. ನಮ್ಮ ಮನೆ ಸೊಸೆಯಾಗಿ ಕಳಿಸ್ತೀರಾ ಎಂದು ಕೇಳುತ್ತಲೇ ನಾರಾಯಣ, ಸರಳ ಸಂತೋಷ ಪಡುತ್ತಾರೆ. ಅನಾಮಿಕಾ ನಾಚಿಕೆ ಪಡುತ್ತಾ ರಮೇಶನ ಕಡೆ ನೋಡುತ್ತಾಳೆ. ಇನ್ನು ನಾರಾಯಣ ಅನಾಮಿಕಾಗಿರುವ ಗೊರಕೆಯ ಮಾತು ಹೇಳಬೇಕು ಎಂದು ಪ್ರಯತ್ನ ಮಾಡುತ್ತಿದ್ದರೆ ಸರಳ ಬೇಡ ಅಂತ ಕೈ ಎಳೆಯುತ್ತಾಳೆ. ಇನ್ನು ಒಂದು ದಿನ ಒಂದು ಒಳ್ಳೆ ಮುಹೂರ್ತ ನೋಡಿ ರಮೇಶನಿಗೂ ಅನಾಮಿಕಳಿಗೂ ಘನವಾಗಿ ಮದುವೆ ಮಾಡುತ್ತಾರೆ. ಇನ್ನು ಆ ದಿನ ಮೊದಲ ರಾತ್ರಿ ಸಂದರ್ಭದಲ್ಲಿ ಅನಾಮಿಕಾ ರಮೇಶರನ್ನು ಒಂದು ಗೆಸ್ಟ್ ಹೌಸ್ಗೆ ಕಳಿಸುತ್ತಾರೆ. ಇಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ತಾರೆ, ಹಾಗೆ ಮಲಗಿರುತ್ತಾರೆ. ಒಂದು ರಾತ್ರಿ ವೇಳೆ ಅನಾಮಿಕಾ ಹೊಡೆಯುವ ಗೊರಕೆಗೆ ಬೆಚ್ಚಿ ಬಿದ್ದು ಇದ್ದು ಕೂತ್ಕೋತಾನೆ ರಮೇಶ್. ಭಯಂಕರವಾಗಿ ಗೊರಕೆ ಹೊಡೆಯುತ್ತಾ ಹಾಯಾಗಿ ಮಲಗಿರುವ ಅನಾಮಿಕಳನ್ನು ಕೋಪದಿಂದ ನೋಡ್ತಾನೆ. ಓಡೋಡಿ ಹೊರಗೆ ಬಂದು ಅಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ಒಳಗೆ ಧುಮುಕುತ್ತಾನೆ. ಬೆಳಗಾಗುವವರೆಗೂ ಈಜು ಹೊಡೆಯುತ್ತಾ ಇರ್ತಾನೆ ರಮೇಶ್. ಬೆಳಿಗ್ಗೆ ಹೊಡೆಯುತ್ತಿರೋ ರಮೇಶನ ಫೋನ್ ತೆಗೆದುಕೊಂಡು ಅವನ ಹತ್ತಿರ ಬಂದು ಫೋನ್ ಕೊಡ್ತಾಳೆ ಅನಾಮಿಕಾ. ತಪ್ಪದೆ ಹೋಗ್ತೀನಿ ಸರ್, ಅಮೆರಿಕ ಅಲ್ಲ ಪಾಕಿಸ್ತಾನವಾದ್ರೂ ಹೋಗ್ತೀನಿ, ವಾರವಲ್ಲ ತಿಂಗಳಲ್ಲ ವರ್ಷವಾದ್ರೂ ಪರವಾಗಿಲ್ಲ ಸರ್, ನಾನು ಖಂಡಿತ ಹೋಗ್ತೀನಿ
ಎಂದು ಹೇಳಿ ಫೋನ್ ಪಕ್ಕದಲ್ಲಿ ಇಡ್ತಾನೆ. ಆಗ ಅನಾಮಿಕಾ ದುಃಖ ಪಡುತ್ತಾ, ನನ್ ಗೊರಕೆ ನಿಮ್ಮನ್ನ ಕಷ್ಟ ಕೊಟ್ಟಿದೆ ಅಂತ, ಸಹಿಸೋದು ಕಷ್ಟ ಆಗಿದೆ ಅಂತ ಇನ್ನು ಮೇಲಿಂದ ಸಹಿಸಲಾರದಷ್ಟು ದೂರ ಹೋಗ್ತಾ ಇದ್ದೀರಾ ಎಂದು ಕೇಳುತ್ತಿದ್ದರೆ ರಮೇಶ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ. 3 ದಿನ ಕಳೆದ ನಂತರ ಅನಾಮಿಕಳನ್ನು ಕರೆದುಕೊಂಡು ಮನೆಗೆ ಬರ್ತಾನೆ ರಮೇಶ್. ಇಬ್ಬರಲ್ಲಿ ಯಾವ ರೀತಿಯ ಸಂತೋಷವೂ ಕಾಣಿಸುವುದಿಲ್ಲ ಶಾರದಾ ಪ್ರಸಾದ್ ದಂಪತಿಗಳಿಗೆ. ಮಮ್ಮಿ, ಡ್ಯಾಡಿ, ನಾನು ಆಫೀಸ್ ಕೆಲಸದ ಮೇಲೆ ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ, ಕಂಪ್ಲೀಟ್ ಆದ್ಮೇಲೆ ಬರ್ತೀನಿ, ಅನಾಮಿಕಾ ಜಾಗ್ರತೆ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಇನ್ನು ಆ ದಿನ ರಾತ್ರಿ ಸೊಸೆ ಅನಾಮಿಕಾ ಭಯಪಡಬಾರದು ಎಂದು ಜೊತೆಯಾಗಿ ಅತ್ತೆ ಶಾರದಾ ಮಲಗಿರುತ್ತಾಳೆ. ಅತ್ತೆ ಸೊಸೆಯರಿಬ್ಬರು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ನಿದ್ರೆಯೊಳಗೆ ಜಾರಿ ಹೋಗುತ್ತಾರೆ. 1 ಗಂಟೆ ಕಳೆದ ನಂತರ ಅನಾಮಿಕಾ ಹೊಡೆಯುತ್ತಿರುವ ಗೊರಕೆಗೆ ಶಾರದಾ ತಡೆಯಲಾರದೆ ಬೆಚ್ಚಿ ಬಿದ್ದು ನೋಡುತ್ತಾಳೆ. ಅಯ್ಯೋ, ನೀನ್ ನಮ್ಮನ ಹೊಟ್ಟೆ ಹೊಡಿಯ, ರಕ್ತ ಕೊಟ್ಟು ಕಾಪಾಡಿದ್ರೆ ಒಳ್ಳೆ ಹುಡುಗಿ ಅಂದ್ಕೊಂಡು ಸೊಸೆಯಾಗಿ ತಂದೆ, ಈಗೇನೋ ಇಷ್ಟೊಂದು ಗೊರಕೆ ಹೊಡಿತಾ ಇದೆ ಏನಕ್ಕೆ? ಇದು ತಡ್ಕೊಳ್ಳೋದು ನನ್ನಿಂದ ಆಗಲ್ಲ ದೇವ್ರೆ ಆಗಲೇ ಪ್ರಸಾದ್ ಓಡೋಡಿ ತನ್ನ ಬೆಡ್ರೂಮ್ನಿಂದ ಮಗನ ಬೆಡ್ರೂಮ್ ಹತ್ತಿರಕ್ಕೆ ಬಂದು ಬಾಗಿಲು ಹೊಡೆಯುತ್ತಾನೆ. ಶಾರದಾ ಬಂದು ಬಾಗಿಲು ತೆಗೆಯುತ್ತಾಳೆ. ಇನ್ನು ಇಬ್ಬರು ಸೊಸೆಯ ಗೊರಕೆ ಬಗ್ಗೆ ಮಾತನಾಡಿಕೊಂಡು ಶಾರದಾ ಬಾತ್ರೂಮ್ಗೆ ಹೋಗಿ ಶವರ್ ಕೆಳಗೆ ಕೂತ್ಕೋತಾಳೆ. ಪ್ರಸಾದ್ ಏನೋ ಮನೆ ಹೊರಗೆ ಬಂದು ಕಾರಲ್ಲಿ ಕೂತ್ಕೋತಾನೆ. ಹೀಗೆ ದಿನಗಳು ಕಳೆಯುತ್ತಿರುತ್ತದೆ. ರಾತ್ರಿ ಆಗುತ್ತದೆ ಅಂದ್ರೆ ಸಾಕು ಶಾರದಾ ಪ್ರಸಾದರಿಗೆ ಭಯ ಹಿಡ್ಕೊಳ್ಳುತ್ತೆ. ಈ ವಿಷಯ ಅನಾಮಿಕಾ ಗಮನಿಸ್ತಾಳೆ. ಒಂದು ದಿನ ಪ್ರಶಾಂತವಾಗಿ ಇರುವುದಕ್ಕಾಗಿ ಶಾರದಾ ದಂಪತಿಗಳು ಗುಡಿಗೆ ಹೋಗುತ್ತಾರೆ. ಮನೆಯಲ್ಲಿರುವ ಅನಾಮಿಕಾ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ಹಾಲ್ನಲ್ಲಿ ಬಿದ್ದು ಹೋಗುತ್ತಾಳೆ. ಅರ್ಧ ಗಂಟೆಯ ನಂತರ ಮನೆಗೆ ಬಂದ ಶಾರದಾ ದಂಪತಿಗಳು ಗಾಬರಿಯಾಗುತ್ತಾ ಅನಾಮಿಕಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಗಂಟೆ ಕಳೆದ ನಂತರ ಡಾಕ್ಟರ್ ಬಂದು, ನುಂಗಿದ ನಿದ್ರೆ ಮಾತ್ರೆಯನ್ನು ಹೊರಗೆ ತೆಗೆದಿದ್ದೇವೆ, ಸ್ವಲ್ಪ ಹೊತ್ತಿನ ನಂತರ ನೀವು ಹೋಗಿ ನೋಡಬಹುದು ಎಂದು ಹೇಳಿ ಹೋಗುತ್ತಲೇ ಶಾರದಾ ದಂಪತಿಗಳು ಅನಾಮಿಕಳ ಹತ್ತಿರಕ್ಕೆ ಬರುತ್ತಾರೆ. ನನ್ನನ್ನು ಕ್ಷಮಿಸಿ ಅತ್ತೆ, ನನಗೆ ಗೊರಕೆ ಹೊಡೆಯುವ ಅಭ್ಯಾಸ ಇದೆ ಅಂತ ಮುಚ್ಚಿಡೋದೊಂದೇ ಅಲ್ಲದೆ ನಿಮ್ಮನ್ನು ಕೂಡ ನಿದ್ರೆ ಹೋಗಲಕ್ಕೆ ಬಿಡದೆ ಬಹಳ ದಿನ ಕಷ್ಟ ಕೊಟ್ಟೆ. ಅವರು ಕೂಡ ಅದಕ್ಕೆ ಅಮೆರಿಕಕ್ಕೆ ಹೋಗಿದ್ದಾರೆ ಎಂದು ಹೇಳಿ ದುಃಖ ಪಡುತ್ತಿದ್ದರೆ ಅನಾಮಿಕಳನ್ನು ಎಲ್ಲರೂ ಅರ್ಥ ಮಾಡ್ಕೋತಾರೆ. ರಮೇಶ್ ಮಾರನೇ ದಿನವೇ ಬಂದು ಅನಾಮಿಕಳನ್ನು ನೋಡಿ ತನ್ನ ಜೊತೆ ಹ್ಯಾಪಿಯಾಗಿ ಜೀವನ ಸಾಗಿಸ್ತಾನೆ. ಫ್ರೆಂಡ್ಸ್, ನೋಡಿದ್ರಲ್ಲ, ನನ್ನ ಈ ಗೊರಕೆ ಸಮಸ್ಯೆ ಕಡಿಮೆ ಆಗೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಲಹೆ ಇದ್ರೆ ಕೆಳಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ.